ಈ ಬಾರಿಯ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲೇ ರಂಗೇರ್ತಾ ಇದೆ. ಮತದಾನದ ದಿನ ಸಮೀಪವಾಗ್ತಿದೆ. ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ತಮ್ಮ ಪ್ರಚಾರದ ಅಸ್ತ್ರವಾಗಿಸಿಕೊಂಡಿದೆ. ಇನ್ನೊಂದೆಡೆ 10 ವರ್ಷ ಪೂರೈಸುತ್ತಿರುವ ಮೋದಿ ನೇತೃತ್ವದ ಬಿಜೆಪಿ ಮೋದಿಯೇ ಗ್ಯಾರಂಟಿ ಅಂತಿದೆ. ಇದರ ನಡುವೆ ಮಂದಿರ, ಕಾಶ್ಮೀರ, ಬಡತನ, ನಿರುದ್ಯೋಗ ಈ ವಿಚಾರ ಈ ಚುನಾವಣೆಯಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ವಾಕ್ಸಮರಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಮತದಾರರ ಮನದಾಳದಲ್ಲಿ ಇರುವಂತದೇನು ನೇರವಾಗಿ ತಿಳಿಯುವಂತ TV9 ಮತಯಾತ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಲ್. ನಾವಿವತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಚಿಕ್ಕಮಂಗ್ಳೂರಲ್ಲೇ ಏನು ಮಾಡಿಲ್ಲ, ಅಲ್ಲಿಂದ ಗೋ ಬ್ಯಾಕ್ ಶೋಭಾ ಅಂತ ಕಳ್ಸವ್ರೆ. ಮೋದಿ ನೋಡೇ ಓಟ್ ಹಾಕ ಸರ್. ಅಬ್ಕಿ ಬಾರ್ 400 ಪಾರ್ ಎಲೆ ಎಕ್ಸಿರೋದು ಇಳಿಸ್ತೀರಾ? ಮೋದಿಗೆ ಕೇಳ್ತೀವಿ. ಶೋಭಾ ಕಾರಲ್ಲಿ ಬರಲಿ, ಹೆಣ್ಮಗಳು ಅವಳು ಗೆಲ್ಲಿ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬ್ರು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮಗೆ. ರಾಜಗೌಡ್ರು ಅವ್ರು ಯಾರು ಅಂತ ಕೆಲವು ಜನಗಳಿಗೆ ಗೊತ್ತೇ ಇಲ್ಲ. ಅಮ್ಮ ಒಂದ್ಸಲ ಬಿಜೆಪಿಗೆ ಹಾಕ್ತಾರೆ, ಅಪ್ಪ ಒಂದೊಂದ್ಸಲ ಕಾಂಗ್ರೆಸ್ಗೆ ಹಾಕಿದಾಗ ಹಿದ್ದಾಡ್ತಾರೆ, ನೀನ್ ಬಿಜೆಪಿಗೆ ಹಾಕು ಅಂತ. ಬೆಂಗಳೂರು ಉತ್ತರ ಯಶವಂತಪುರದಿಂದ ಬ್ಯಾಟರಾಯನ್ಪುರ ತನಕ, KR ಪುರದಿಂದ ದಾಸರಳ್ಳಿ ತನಕ ವಿಸ್ತರಿಸಿಕೊಂಡಿರೋ ಬೆಂಗಳೂರು ಉತ್ತರ ದೇಶದ ಅತಿ ಹೆಚ್ಚು ಮತದಾರರಿರುವ ಕ್ಷೇತ್ರಗಳಲ್ಲಿ ಒಂದು. ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ ಪ್ರತಿನಿಧಿಸಿದ ಈ ಕ್ಷೇತ್ರದಲ್ಲಿ ಈ ಬಾರಿ ಗೌಡ ಗೌಡ್ತಿ ಕಾಳಗ. ಇಲ್ಲಿ ಬಿಜೆಪಿ ಹಾಲಿ ಸಂಸದ ಸದಾನಂದ ಗೌಡರ ಬದಲಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯನ್ನ ಕಣಕ್ಕಿಳಿಸಿದೆ. ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಇಲ್ಲಿ ಕೈ ಕಮಲದ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಿದೆ. ಪರಸ್ಪರ ಹೋರಾಟ ಬಡದಾಟ ಇದ್ದಾಗಲೇ ಆ ಗೆಲುವಲ್ಲಿ ರುಚಿ ಇರುತ್ತೆ, ಖುಷಿ ಇರುತ್ತೆ. ಆ ಅಖಾಡದಲ್ಲಿ ಸೆನ್ಸ್ ಆಡಕ್ಕೆ ನಾನು ರೆಡಿ ಇದ್ದೀನಿ, ಸೆನ್ಸ್ ಆಡ್ತಾ ಇದ್ದೀವಿ. ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀರಿ, ಹೇಗಿದೆ ಗೆಲುವಿನ ನಿರೀಕ್ಷೆ ಹೇಗಿದೆ? ಬಹಳ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ. ನಮ್ಮ ಮಿನಿಮಮ್ ಲೀಡ್ 5 ಲಕ್ಷ ಇರಬೇಕು ಅನ್ನುವಂಥ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ರೀತಿ ಗುರಿ ಇಟ್ಕೊಂಡು ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಜನರ ಒಲವು ಬಹಳ ದಿನ ಹೆಚ್ಚಾಗ್ತಾ ಇದೆ. ನಮಗೆ ಭಾಳ ಉತ್ಸಾಹ ತುಂಬಿಸ್ತಾ ಇದ್ದಾರೆ. ಏಕೆಂತಂದರೆ ಭಾಳ ವರ್ಷದಿಂದ ಅವರು BJPಗೆ ವೋಟ್ ಮಾಡಿ ಅವ್ರಿಗೆ ಏನು ಅಭಿವೃದ್ಧಿ ಸಿಕ್ಕಿಲ್ಲ. BJP MP ಗಳೇ ಮುಂದೆ ಕಾಣಿಸಿಲ್ಲ ಎಲ್ಲರಿಗೂ. ಇಲ್ಲಿ 10 ವರ್ಷ ಇದ್ದಿದ್ದ ಸಂಸತ್ ಸದಸ್ಯರನ್ನ ಅವರು ಆಯ್ಕೆ ಮಾಡಲಿಲ್ಲ. ಏಕೆ? ಕೆಲಸ ಮಾಡಿಲ್ಲ. ಆ್ಯಂಟಿ ಇನ್ಕಂಬೆನ್ಸಿ ಜೋರಾಗಿದೆ BJP ವಿರುದ್ಧ. ಆ ಸಂಸತ್ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸದಸ್ಯರ ಬಗ್ಗೆ ಹೇಳ್ತಾ ಇರೋದು. ಅದಾದ್ಮೇಲೆ ಅಷ್ಟೆಲ್ಲ ಗೊತ್ತಿದ್ದಾದ್ಮೇಲೆ BJP ಏನು ಮಾಡ್ತಾರೆ? ಅವರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರ ಕಾರ್ಯಕರ್ತರೇ ಒಂದು ತಿರಸ್ಕರಿಸಿದ ಅಭ್ಯರ್ಥಿನ ಇಲ್ಲಿ ಕಳಿಸ್ತಾರೆ. ನಾವಿವತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಸದಾನಂದ ಗೌಡರು 2 ಬಾರಿ ಪ್ರತಿನಿಧಿಸಿದ್ರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಈ ಬಾರಿ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬೆಂಗಳೂರು ಉತ್ತರದಿಂದ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಈ ಬಾರಿ ಬದಲಾವಣೆ ಗಾಳಿ ಬೀಸಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೊಸ ಮುಖ ರಾಜೀವ್ ಗೌಡಗೆ ಮಣೆ ಹಾಕಿದೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿನ ಕುಂದುಕೊರತೆಗಳೇನು, ಜನರ ಒಲವು ಯಾರ ಪರ ಇದೆ, ಬನ್ನಿ ಕೇಳೋಣ. ನಾನೀಗ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಮಲ್ಲೇಶ್ವರಂನ ಮಾರ್ಕೆಟ್ ನಲ್ಲಿದ್ದೀನಿ. ಕ್ಯಾಂಡಿಡೇಟು ಒಳ್ಳೆ ಕ್ಯಾಂಡಿಡೇಟ್ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಂಗ್ಳೂರಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ. ಸೊ ಇಲ್ಲಿ ಮಾಡ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಜನಗಳು ಅವ್ರನ್ನ ಯಾವ ಥರ ಸ್ವೀಕಾರ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಸೊ ನಾವಂತೂ ಬದಲಾವಣೆ ತರ್ತೀವಿ ಸರ್. ಅಮ್ಮ, ಈ ಬಾರಿ ಚುನಾವಣೆ ಇದೆ, ಯಾರಿಗೆ ಓಟ್ ಹಾಕ್ತೀರಿ? ಬಿಜೆಪಿನೇ.
ಬಿಜೆಪಿ. ಏನಕ್ಕೋಸ್ಕರ ಬಿಜೆಪಿ ಓಟ್ ಹಾಕ್ತೀರಿ? ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಾವು ಅದಕ್ಕೆ ಹಾಕೋದು ಬಿಜೆಪಿಗೆ. ಕಾಂಗ್ರೆಸ್ನವ್ರು ಏನು ಅನುಕೂಲ ಮಾಡಿಲ್ವಾ? ಮಾಡಿದ್ದಾರೆ, ಇವಾಗ ಮಾಡಿದ್ದಾರೆ ಸರ್, ಇವಾಗ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅದರಿಂದ ನಾವು ಇದೀರಿ, ನಮ್ಗೆ ಅವಾಗಿಂದ ಮಾಡಿಕೊಟ್ರೆ ನಮ್ಗೆ ವ್ಯಾಪಾರ ಮಾಡಿಕೊಡೋಕೆಲ್ಲ ಬಿಜೆಪಿನೇ. ಹೇಗೆ ನಡೀತಿದೆ ಅಂತ ಹೇಳಲ್ಲ ಹೋಗಿ. ಏನ್ ನಿರೀಕ್ಷೆ ಮಾಡ್ತೀರಾ ಅನ್ನೋದಿದೆಯಲ್ಲ, ಏನ್ ಹಾಕ್ಬೇಕು? ಏನ್ರಿ ಮಾಡಿದ್ದಾರೆ? ಓಲಿ ಬೆಲೆ ಎಕ್ಸಿರೋದು ಇಳಿಸ್ಬಿಡ್ತೀರಾ? ಬೆಲೆ ಎಕ್ಸಿರೋದು ಇಳಿಸ್ತೀರಾ? ಮೋದಿಗೆ ಕೇಳ್ತೀವಿ. ಎಕ್ಸಿರೋದು ಇಳಿಸಿದ್ದೀರಾ ಬಡವ್ರಿಗೆ? ಹಾಕ್ತೀನಿ ಅಂದಿರಿ, ಏನೂ ಹಾಕಿಲ್ಲ, ಚಿತ್ರಾನ್ನ ಕೈ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಬೆಲೆ ಏರಿಕೆ ಅವೆಲ್ಲವೂ ಕೂಡ ಚುನಾವಣೆ ಭರವಸೆ ಅಷ್ಟೇ ಅಂತೀರಿ ಎಲ್ಲರೂ? ಹಂಗಾರೆ ಯಾರನ್ನ ಇಳಿಸಿದ್ದೀರಾ? ಎಕ್ಸಿರೋದು ಇಳ್ಸಕ್ ತಾಕತ್ತಿದ್ಯಾ ಕೇಳ್ತೀರಿ ಫಸ್ಟ್ ಪಾಯಿಂಟ್. ಯಾರಿಗೆ ಕೇಳ್ಬೇಕು? ಕಾಂಗ್ರೆಸ್ನವ್ರಿಗೆ ಕೇಳಬೇಕಲ್ಲ ಬಿಜೆಪಿ? ಬಂದಾಗ ಇಳಿತಾರ ಇರ್ತಾರೆ, ಇವಾಗ ಅಗ್ನಗಳಾಗಿದ್ದಾರೆ ಹೋಗಿ. ಯುವಕರಾಗಿ ಯಾರಿಗೆ ಮತ ಹಾಕ್ಬೇಕು ಅಂತಿದ್ದೀರಿ ನೀವು? ಬಿಜೆಪಿಗೆ ಹಾಕ್ಬೇಕು ಅನ್ಕೊಂಡಿದ್ದೀವಿ ಸರ್. ಯಾವ ಕಾರಣಕ್ಕೆ ಬಿಜೆಪಿನ ಆಯ್ಕೆ ಮಾಡ್ಕೊಳ್ತಿದ್ದೀರಿ? ಮೋದಿ ಅವ್ರು ಗೆಲ್ಬೇಕು ಅಂತ. ಯಾಕಂದ್ರೆ ಅವರು ಎಲೆಕ್ಷನಲ್ಲಿ ಗೆದ್ಮೇಲೆ ರಾಮ ಮಂದಿರ ಕಟ್ಟಿದ್ದಾರೆ, ನೋಟ್ ಬ್ಯಾನ್ ಮಾಡಿದ್ದಾರೆ, ಬ್ಲ್ಯಾಕ್ ಮನಿ ಎಲ್ಲ ಸೀಸ್ ಆಗಿದೆ. ಅದಕ್ಕಾಗಿ ಮೋದಿ ಅವ್ರು ಗೆಲ್ಬೇಕು ಅಂತ. ಕಾಂಗ್ರೆಸ್ ಕೂಡ ಮಹಿಳೆಯರಿಗೆ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದೆ ಸರ್. ಈಗ ಎಲ್ಲರಿಗೂ ಫ್ರೀ ಕೊಡ್ತಾ ಹೋದ್ರೆ ನಮ್ಮ ಜನಗಳು ಸೋಂಬೇರಿ ಆಗ್ಬಿಡ್ತಾರೆ. ಮಹಿಳೆಯರಿಗೆ ಕಾಸು ಕೊಡೋದಕ್ಕಿಂತ ಸ್ಟೂಡೆಂಟ್ಸ್ಗೆ ಅಟ್ಲೀಸ್ಟ್ ಸ್ಕಾಲರ್ಶಿಪ್ ಇಲ್ಲ ಬಡವ್ರಿಗೆ ಹೆಲ್ಪ್ ಮಾಡೋದಂತಾದರೆ ಹೆಲ್ಪ್ ಆಗುತ್ತೆ ಅಂತ. ಈ ಥರ ಫ್ರೀ ಕೊಡ್ತಾ ಹೋದರೆ ಏನು ಯೂಸ್ ಆಗಲ್ಲ. ಯಾರಿಗೆ ಮತ ಹಾಕಬೇಕು ಅಂತಿದ್ದೀರಿ ಹಾಗಾದ್ರೆ? ಕಾಂಗ್ರೆಸ್ಗ ಇಲ್ಲ ಬಿಜೆಪಿಗ? ಕಾಂಗ್ರೆಸ್ ಅವರಿಗೆ. ಕಾರಣ ಏನಂದರೆ SC/ST ಅವ್ರಿಗೆ ತುಂಬ ಹೆಲ್ಪ್ ಆಗ್ತಿದೆ. ಮಹಿಳೆಯರಿಗೆ ಫ್ರೀ ಬಸ್ಸು ಮತ್ತು ಎಲ್ಲ ಸ್ವಲ್ಪ ಉಚಿತ ಕೊಟ್ಟಿರೋದಕ್ಕೆ ಬಡವ್ರಿಗೆ ತುಂಬ ಹೆಲ್ಪ್ ಆಗ್ತಿದೆ. ಶ್ರೀಮಂತರು ಏನಿದ್ರು ಅವರಿಗೆ ಫ್ರೀ ಇಲ್ಲ ಅಂದರೆ ಅವ್ರು ದುಡ್ದು ಎಲ್ಲ ತೊಗೊತಾರೆ. ಬಡವರು ಹಂಗಲ್ವಲ್ಲ, ಒಂದೊಂದು ಅನ್ನಕ್ಕೂ ಎಷ್ಟು ಕಷ್ಟಪಡ್ತಾರೆ, ಅವ್ರಿಗೆಲ್ಲ ಯೂಸ್ ಆಗ್ತಿದೆ. ಮತ್ತು ಸ್ಕಾಲರ್ಶಿಪ್ ಕೊಡ್ತಾರೆ, ಬಡವ್ರ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗ್ತಿದೆ. ಅಂದರೆ ಸ್ಕಾಲರ್ಶಿಪ್ ಜಾಸ್ತಿ ಕೊಡ್ತಾರೆ ಇವರು ಅಂತ ನನಗೆ. ಅಮ್ಮ ಒಂದ್ಸಲ ಬಿಜೆಪಿಗೆ ಹಾಕ್ತಾರೆ, ಅಪ್ಪ ಒಂದೊಂದ್ಸಲ ಕಾಂಗ್ರೆಸ್ಗೆ ಹಾಕಿದಾಗ ಇಲ್ಲ ಬಿಜೆಪಿಗೆ ಹಾಕ್ಬೇಕು ಅಂತ ಅಮ್ಮ ಮನೇಲಿ. ಈಗ ಓಟ್ ಹಾಕೋ ವಿಚಾರಕ್ಕೆ ಕಿತ್ತಾಡ್ತಾರೆ ಅಪ್ಪ ಅಮ್ಮ ಹಾಗಾದ್ರೆ? ಕಿತ್ತಾಡ್ತಾರೆ, ನೀನು ಬಿಜೆಪಿಗೆ ಹಾಕು ಅಂತ. ಅಮ್ಮ ಅವಾಗಿಂದನೂ ಅಷ್ಟೇ, ಮೋದಿ ಬಂದಾಗಿಂದ ಬಿಜೆಪಿಗೆ ಹಾಕ್ಬೇಕು ಅಂತಾನೆ ಇರೋದು ಅಮ್ಮ. ಅಪ್ಪ ಏನಂತಾರೆ? ಅಪ್ಪ ಒಂದೊಂದ್ಸಲ ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ, ಬಟ್ ಅಮ್ಮ ಹೇಳೋದನ್ನೇ ಲಾಸ್ಟಲ್ಲಿ ಕೇಳೋದು. ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ನಿಂದ 1999ರಲ್ಲಿ CK ಜಾಫರ್ ಶರೀಫ್ ಗೆದ್ದಿದ್ದೇ ಕೊನೆ. ಅಲ್ಲಿಂದ ಇಲ್ಲಿ ತನಕ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಜಯವನ್ನೇ ಕಂಡಿಲ್ಲ. ಸತತ 4 ಚುನಾವಣೆಗಳಲ್ಲಿ ಕಮಲ ಅರಳಿದ ಈ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ. 2014, 2019ರಲ್ಲಿ ಗೆದ್ದಿದ್ದ ಸದಾನಂದಗೌಡ ಕೇಂದ್ರದಲ್ಲಿ ಮಂತ್ರಿಯೂ ಆಗಿದ್ರು. ಆದರೆ ಈ ಬಾರಿ ಸದಾನಂದಗೌಡ ಬದಲಿಗೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಲಾಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಆಕ್ರೋಶ ಎದುರಿಸಿದ ಶೋಭಾ ವಿರುದ್ಧ ಬೆಂಗಳೂರು ಉತ್ತರದಲ್ಲೂ ಗೋಬ್ಯಾಕ್ ಪ್ರತಿಭಟನೆಗಳು ನಡೆದಿವೆ. ನಾನೀಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಸಂದ್ರದ ಬಳಿ ಇದ್ದೀನಿ. ಇಲ್ಲಿ ಮಲ್ಸಂದ್ರ ಬಳಿ ಇರುವಂತಹ ಅರಳಿಕಟ್ಟೆಯಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಕೂತ್ಕೊಂಡಿದ್ದಾರೆ, ಯಾಕಂದ್ರೆ ಸಾಕಷ್ಟು ಬಿಸಿಲು ಕೂಡ. ಹಾಗಾಗಿ ಈ ಒಂದು ಚುನಾವಣೆಯ ಬಿಸಿಲು ಹೆಂಗಿದೆ, ಚುನಾವಣೆ ಕಾವು ಹೆಂಗಿದೆ, ಖುದ್ದು ಮತದಾರನ ಕೇಳಿ ತಿಳಿಯೋಣ ಯಾವ ರೀತಿಯಾಗಿದೆ, ಯಾರ ಪರವಾಗಿ ಅವರ ಒಲವಿದೆ ಅಂತೇಳಿ. ಚುನಾವಣೆ ಕಾವೇ ಇರ್ತಾ ಇದೆ ಸರ್. ಆದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮಗೆ, ರಾಜೀವ್ ಗೌಡ್ರನ್ನ. ಅವರೇ ಈ ಸರಿ ಗೆಲ್ದಿದ್ದಾರೆ ಸರ್. ಅದೇ ಬಿಜೆಪಿಗೆ ಓಟ್ ಹಾಕಲ್ವಂಗಾರೆ ನೀವು ಇಲ್ಲಿ? ಖಂಡಿತ ಹಾಕಲ್ಲ ಸರ್. ಯಾಕೆಂದರೆ ಹಿಂದೆ ಇದ್ದಂಥವ್ರು ಮಹಾನ್ ಭಾವರು ಯಾರು MP ಆಗಿದೆ ಅಂತಲೇ ಗೊತ್ತಿಲ್ಲ, ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದರಿಂದ ಈ ಸರಿ ರಾಜೇಗೌಡರು ವಿಚಾರವಂತರು, ಚಿಂತಿಕರು, ಅವ್ರ ಬಗ್ಗೆ ಬಹಳ ಕಾಳಜಿ ಇದ್ದಿರ್ತಕ್ಕಂಥವ್ರು ಬಡವ್ರ ಬಗ್ಗೆ. ಅದರಿಂದ ಈ ಸರಿ ಗೆಲ್ಸ್ ಕಳಿಸ್ತೀವಿ ನಾವು. ಅಲ್ಲೇನೇ ಅಲ್ಲ, ದೇಶದಲ್ಲಿ ಮೋದಿಯವ್ರ ಸುನಾಮಿ ಇದೆ. ದೇಶದಲ್ಲಿ ಮೋದಿಯವ್ರ ಸುನಾಮಿ ಇದೆ. ಮತ್ತೊಮ್ಮೆ ಮೋದಿಯವ್ರು ಗೆದ್ದು ಬರ್ತಾರೆ, ಹ್ಯಾಟ್ರಿಕ್ ಸಾಧಿಸ್ತಾರೆ. ವಿಶ್ವಗುರು ಭಾರತದ ಕನಸು ಈ ಸಲ ನನಸಾಗುತ್ತೆ. ಈಗ ಗ್ಯಾರಂಟಿಗಳು ವರ್ಕ್ ಆಗುತ್ತೆ, ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಗ್ಯಾರಂಟಿಗಳು ಜನರ ಪರವಾಗಿದೆ ಅಂತಾರೆ. ಇಡೀ ದೇಶಕ್ಕೆ ಮೋದಿನೇ ಗ್ಯಾರಂಟಿ. ಇಡೀ ವಿಶ್ವನೇ ಇವತ್ತು ಭಾರತ ಕಡೆ ನೋಡ್ತಾ ಇದ್ದಾರೆ ಅಂದರೆ ಅದು ಮೋದಿಜಿಯವರು. ಮೋದಿನೇ ಗ್ಯಾರಂಟಿ ನಮಗೆ. ದೇಶಕ್ಕೆ ಮೋದಿ ಅಂತಲೇ ಹೇಳ್ತಾ ಇದ್ದಾರಲ್ವ. 70 ವರ್ಷದಿಂದ ದೇಶದಲ್ಲಿ ಕಾಂಗ್ರೆಸ್ಸು ಏನಿಲ್ಲದಂಥ ಯೋಜನೆಗಳನ್ನು ನಮ್ಮ ದೇಶದಲ್ಲಿ ಕಟ್ಟಿದ್ದಾರೆ. ಎಲ್ಲ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿ ಬಡವರು ಬಗ್ಗರಿಗೆ ಯೋಜನೆಗಳನ್ನ ಮಾಡಿದ್ದಾರೆ. BJP ಏನು ಮಾಡಿದಾರೆ ಅನ್ನೋ ತೋರಿಸಿ ಸರ್. BJP ಪಕ್ಷದವರೇ ಅವ್ರನ್ನ ಶೋಭಾ ಕಾರಂದ್ರನ್ನ ಗೋಬ್ಯಾಕ್ ಅನ್ನೋ ಘೋಷಣೆ ಮುಖಾಂತರ ಅವರ ಭಾವಚಿತ್ರವನ್ನು ಸುಟ್ಟಾಕಿದ್ದಾರೆ. ಗ್ಯಾರಂಟಿಗಳು ಸಾಕಷ್ಟು ವರ್ಕ್ ಆಗುತ್ತೆ ಅಂತಾರೆ ಸರ್. ಎಲ್ಲೂ ಗ್ಯಾರಂಟಿಗಳು ಎಲ್ಲೂ ವರ್ಕ್ ಆಗಲ್ಲ. ಈಗ ನಮ್ಮ ಈ ಲೈನಲ್ಲೇ ಚೆಕ್ ಮಾಡಿಬಿಡಿ ಸರ್, ಯಾರ್ಯಾರು ಕೂತಿದ್ದೀವಿ. 10 ಮನೇಲಿ 9 ಮನೆಗೆ ಏನೂ ಗ್ಯಾರಂಟಿ ಬಂದಿಲ್ಲ. ನಮ್ಮದು ಕರೆಂಟ್ ಬಿಲ್ ಫ್ರೀ ಅಂತಾರೆ, ಕರೆಂಟ್ ಬಿಲ್ಲು ಬಂದಿಲ್ಲ. ನಮ್ಮ ಮನೇಲಿ ಮಿಸಸ್ಗೆ 2,000 ಬರ್ತದೆ, ಬಂದಿಲ್ಲ, ಯಾರಿಗೂ ಬಂದಿಲ್ಲ ಸರ್. ಸುಮ್ಮನೆ ಗ್ಯಾರಂಟಿ. ನಿಮ್ಮ ಮನೇಲಿ ಬಂದಿಲ್ಲ 2,000? ಹಾಗಾದ್ರೆ ನಿಮ್ಮ ಮನೇಲಿ ಬಂದಿಲ್ವಾ ಸರ್? ಚೆಕ್ ಮಾಡ್ಕೊಳ್ಳಿ, ಬಂದಿಲ್ಲ. ರಾಜ್ಯದ ಎಲ್ಲ ನೋಡಿ ಗ್ಯಾರಂಟಿ ನೋಡಿ. ಇವತ್ತು ನೆನ್ನೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನೋಡಿ, ಅವ್ರು ಹಾಕಿರೋ ಫೋನ್ ಇನ್ನೂ ನಮಗೆ ರೇಷನ್ ಬಂದಿಲ್ಲ. ಆಲ್ರೆಡಿ ನೋಡಿ ಬಂದಿದೆ ಆಲ್ರೆಡಿ ಸರ್ಕಾರದ ದುಡ್ಡು. ಯಾರು ಗ್ಯಾರಂಟಿ ಬಂದಿಲ್ಲ, ಯಾರು ಮಾಡ್ದಲೇ ಇರೋಲ್ಲ ಅವ್ರಿಗೆ ನೋಡಿ, ಇಲ್ಲೇ ತೋಳಿ ನೋಡಿ
ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಇದೆ. ದೇಶಕ್ಕೆ ಮೋದಿ ಬೇಕು ಅಂತಾರೆ, ದೇಶ ಇರಬೇಕು ಅಂದ್ರೆ ಮೋದಿ ಬೇಕು ಅಂತ ಹೇಳ್ತಿದ್ದಾರೆ ಅವರು. ರಾಹುಲ್ ಗಾಂಧಿ ಹತ್ರ ಮಾಡೋದಿದಿಲ್ವಾ, ಮಲ್ಲಿಕಾರ್ಜುನ ಖರ್ಗೆ ಇಲ್ವಾ, ಸೋನಿಯಾ ಗಾಂಧಿ ಇಲ್ವಾ, ಏನಕ್ಕಿಲ್ಲ? ನನ್ಗೌಡ್ರಿಗೆ ಟಿಕೆಟೇ ಕೊಡ್ಲಿಲ್ಲಲ್ಲ ಅಂತ. ಗೌಡ್ರಿಗೆ ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ ಸರ್. ಅಲ್ಲೇನು ಬಲವಂತವಾಗಿ ಯಾರೂ ಅವ್ರಿಗೆ ಇದಿಲ್ಸಿಲ್ಲ. ಈಗಿರೋ ಶೋಭಾ ಕರಂದ್ಲಾಜೆನಷ್ಟೇ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಮಾಡ್ತಾರೆ, ಗೆಲ್ತಾರೆ. ಇಡೀ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಗೋ ಬ್ಯಾಕ್ ಅಂತ ಹೇಳಿದವರಿಗೆ ನಾವು ವೆಲ್ಕಮ್ ಮಾಡ್ಬೇಕಾ, ಅವ್ರಿಗೆ ಮತ ಕೊಡಬೇಕಾ ಅಂತ? ಯಾರೋ ಒಬ್ರಿಬ್ರು ಹೇಳಿದ್ರೆ ಅದೆಲ್ಲ ನಾವು ದೊಡ್ಡ ವಿಷಯ ಮಾಡೋದು ಬೇಡ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ವಿಭಿನ್ನವಾದ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಈಗಾಗಲೇ ಬೈಕ್ ಸವಾರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನೀವು ಯಾರ ಪರವಾಗಿದ್ದೀರಿ ಈ ಬಾರಿ? ಸರ್, ನಾನು ಈ ಪರವಾಗಿ ಯಾರ ಪರ ಅಂದರೆ BJP ಮುನ್ರಾಜಣ್ಣ ಅವ್ರು ಇದ್ದಾರಲ್ವಾ, ಅವ್ರನ್ನ ಮೆಚ್ಕೊಂಡು ನಾವು ಈ ಸಲ ಶೋಭಕ್ ಅವ್ರಿಗೆ ಮಾಡಬೇಕು ಅಂತ ಇದು ಮಾಡ್ತಿದ್ದೀವಿ ಸರ್. ಸಾಕಷ್ಟು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ, ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದೆ, ಮನೆಗೆ 2,000 ಕೊಡ್ತಾ ಇದೆ. ಕಾಂಗ್ರೆಸ್ಸಿಗೆ ಹಾಕಲ್ವಾಗ ಮತ? ಇಲ್ಲ ಹಾಕಬೇಕು ಸರ್. ಇಲ್ಲ ಅವ್ರು ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಅದು ಕೊಟ್ಟಿದ್ದು ತುಂಬ ಹೆಲ್ಪ್ ಆಗಿದೆ ಸರ್. ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು ಬಡ ಕಾರ್ಮಿಕರಿಗೆ ಹೆಲ್ಪ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸರ್, ಮೋದಿ ಮಾಡಿರೋ ತುಂಬ ಕೆಲಸ ಮಾಡಿದ್ದಾರೆ ಸರ್. ನಾವು ನೋಡಿದ್ದೀವಿ, ಕಾಶಿ ವಿಶ್ವನಾಥ ಟೆಂಪಲ್ನ ಇದು ಮಾಡಿದ್ದಾರೆ. ಆಮೇಲೆ ಕಾಶ್ಮೀರದಲ್ಲಿ ಇದನ್ನ ತೆಗ್ದಿದ್ದಾರೆ, ತ್ರಿನಾಟಿ ಅದನ್ನ ತೆಗ್ದಿದ್ದಾರೆ ತುಂಬ. ಅದನ್ನೆಲ್ಲ ಯಾಕೆ ಮಾಡಲಿಲ್ಲ ಕಾಂಗ್ರೆಸ್ ಅವರು? JDS BJP ಒಂದಾಗಿದ್ದಾರೆ. ಕಾಂಗ್ರೆಸ್ಸು ರಾಜಗೌಡರು ಅವ್ರು ಯಾರು ಅಂತ ಕೆಲವು ಜನಗಳಿಗೆ ಗೊತ್ತೇ ಇಲ್ಲ. ನಮ್ಮ ಹಿಂದುತ್ವ ಅಂತ ಇಳಿಬೇಕಾದ್ರೆ ಮೋದಿ ಒಂದು ಓಟ್ ಹಾಕಬೇಕು ಅಷ್ಟೇ. ನಮ್ಮ ಹಿಂದುತ್ವ ಮೋದಿ, ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಓಟ್ ಹಾಕ್ಬೇಕು. ನೋಡ್ತೀರ, ರಾಮ ಮಂದಿರ ಕಟ್ಟವ್ರೆ, ಒಂದ್ಸತಿ ಮೋದಿಗೆ ಹಾಕಿ ಒಂದ್ಸತಿ ನೋಡೋಣ. ಬೆಂಗಳೂರು ಉತ್ತರ ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಕ್ಕಲಿಗ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿವೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 13,51,000 ಒಕ್ಕಲಿಗ ಮತದಾರರು, 6 ಲಕ್ಷ ಲಕ್ಷದ 97,000 ಮುಸ್ಲಿಂ, 6,56,000 SC ST, 5,47,000 ಕುರುಬ, 5,20,000 ಲಿಂಗಾಯತ ಮತ್ತು 2,57,000 ಇತರೆ ಸಮುದಾಯಗಳ ಮತದಾರರಿದ್ದಾರೆ. ನನಗ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾರ ಪರವಾಗಿದೆ ಜನರ ಒಲವು ಖುದ್ದು ಕೇಳೋಣ ಬನ್ನಿ. ಯಾಕೆಂದ್ರೆ ಸಾಕಷ್ಟು ಜನ ವಿಭಿನ್ನ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ BJP ಅವ್ರು ನಾವು, ನಮಗೆ ಅದೇ ಬರಬೇಕು. ಕಾಂಗ್ರೆಸ್ನಾಗ ಏನೈತಿ? Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಣ್ಣು ಸರ್ ಚೆನ್ನಾಗಿದೆ. ಈ ಕಡೆ ಕಾಂಗ್ರೆಸ್ ಒಲವು ಇದೆ, ಈ ಸಲ ಕಾಂಗ್ರೆಸ್ಸೇ ಬರೋದು ಸರ್. ಇವರು ಶೋಭಾ ಕರಂದ್ಲಾಜೆ ಬಂದು ಅಲ್ಲಿಂದ ಸಿಗೋದಿಲ್ಲ ಕೈಗಿನ್ನ. ಇವರು ಸದಾನಂದಗೌಡರು ಬಂದಿದ್ರು, 10 ವರ್ಷಕ್ಕೆ ಬಂದರು, ಈ ಕಡೆ ತಿರುಗಿ ನೋಡಲೇ ಇಲ್ಲ. ಶೋಭಾ ಕರಂದ್ಲಾಜೆ ಓಟ್ ಹಾಕಲಾಗದೆ ಬೇಡ ಸರ್, ಚಿಕ್ಕಮಂಗ್ಳೂರಲ್ಲೇ ಏನು ಮಾಡಿಲ್ಲ, ಅಲ್ಲಿಂದ ಗೋ ಬ್ಯಾಕ್ ಶೋಭಾ ಅಂತ ಕಳ್ಸವ್ರೆ. ನೀವು ಯಾರು ಪರವಾಗಿ ಒಲ್ವೋ? ನಾವು ಪಕ್ಕ BJP. ನಾವು ಮೋದಿ ಬಿಟ್ರೆ ಇನ್ನೇನಿಲ್ಲ. ನಾವು ಮೋದಿ ಅಷ್ಟೇ. ಬಂದರೆ ಯಾರೋ ಶೋಭಾ ಕರಂದ್ಲಾಜೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬರಲಿ ಹೆಣ್ಮಗಳು ಅವಳು ಗೆಲ್ಲಿ. ರಾಜಗೌಡರು ಇವತ್ತು ನೋಡ್ತಾ ಇದೀವಿ ಅಷ್ಟೇ, ನೋಡೇ ಇಲ್ಲ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಹಾಲಕ್ಷ್ಮಿ ಲೇಔಟ್ನ ಋಷಭಾವತಿ ನಗರದಲ್ಲಿ ಸ್ಥಳೀಯ ಶಾಸಕರಂತ ಗೋಪಾಲ್ ಅವರು ಪ್ರಚಾರವನ್ನು ಕೂಡ ಮಾಡ್ತಾರೆ. ಈಗಾಗಲೇ ಮತಯಾಚನೆಯನ್ನು ಕೂಡ ಮಾಡ್ತಾ ಇರುವಂತೂ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಮತ ಹಾಕ್ತೀರಾ ಹೇಗೆ ಅಂತೇಳಿ? ಹೌದು, ನಾವು ಹಾಕೇ ಹಾಕ್ತೀವಿ. ಯಾಕಂದರೆ ನಮ್ಮ ಗೋಪಾಲಣ್ಣ ಅವರು ನಮ್ಮ ಕ್ಷೇತ್ರಕ್ಕೆ ಅವತ್ತಿಂದ ಇವತ್ತುವರೆಗೂ, ಅಂದರೆ ಅವರು ಚುನಾವಣೆಗೆ ನಿಂತಾಗಿಂದನೋ ಇಲ್ಲಿವರೆಗೂ ಚುನಾವಣೆ ಇರಲಿ ಇಲ್ಲದೆ ಇರಲಿ ಎಲ್ಲ ಪ್ರಜೆಗಳನ್ನೂ ಒಂದೇ ರೀತಿ ನೋಡ್ತಾರೆ ಮತ್ತು ಒಂದೇ ರೀತಿ ಸಹಾಯ ಮಾಡ್ತಾರೆ. ಮತ್ತು ಏನೇ ಕಾರ್ಯಕ್ರಮಗಳಿದ್ರೂ ಅವ್ರ ಸಹಭಾಗಿತ್ವ ಇದ್ದೇ ಇರುತ್ತೆ. ಬೆಂಗಳೂರು ಉತ್ತರ ಕ್ಷೇತ್ರದ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಡೆ ಬಿಜೆಪಿ ಶಾಸಕರಿದ್ರೆ 3 ಕಡೆ ಮಾತ್ರ ಕಾಂಗ್ರೆಸ್ ಶಾಸಕರಿದ್ದಾರೆ. ಆದರೆ ಬಿಜೆಪಿಯಿಂದ ಗೆದ್ದ ಯಶವಂತಪುರ ಶಾಸಕ ST ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸುತ್ತಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ 2008ರಲ್ಲಿ ಯಶವಂತಪುರ ಕ್ಷೇತ್ರದ ಶಾಸಕಿಯಾಗಿದ್ರು.
ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾವ ರೀತಿಯಾಗಿ ಜನರ ಒಂದು ನಿರೀಕ್ಷೆ ಇದೆ ಮತ್ತು ಯಾರ ಪರವಾಗಿ ಒಲವಿದೆ ಖುದ್ದು ಇಲ್ಲಿನ ಮಾರ್ಕೆಟ್ನಲ್ಲಿ ಮಾತಾಡಿಸ್ತಾ ಹೋಗ್ತೀನಿ. ಈ ಸರಿ ಯಾರಿಗೆ ಓಟ್ ಹಾಕ್ತೀರಿ? BJPಗೆ ಹಾಕಿದ್ರೇ ಒಳ್ಳೇದಣ್ಣ. ಕಾಂಗ್ರೆಸ್ಗೆ ಹಾಕಿ ಏನು ನಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ಎಲ್ಲ ಏನಿಲ್ಲ, ಎಲ್ಲ ಫ್ರೀ ಬಸ್ ಅಂತ ಹೋಗ್ತಾರೆ. ಅದಕ್ಕೆ BJPಗೆ ಹಾಕ್ತೀವಿ ಈ ಸತಿ. ಕರೆಂಟ್ ಫ್ರೀ ಐತೆ ಅಷ್ಟೇ, 2000 ಬಂದಿಲ್ಲ, ಇದು ಡಿಪ್ಪ ಅಕ್ಕಿದು ಬಂದಿಲ್ಲ, ಯಾವುದು ಬಂದಿಲ್ಲ ನಮಗೆ. ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕೆ ಕಾಂಗ್ರೆಸ್ಗೆ ಹಾಕ್ತೀರಿ? ನಾವು ಯಾವಾಗೂ ಅದಕ್ಕೆ ಹಾಕೋದು, ಅವ್ರು ದುಡ್ಡು ಕೊಡಲಿ ಕೊಡದೆ ಹೋಗ್ಲಿ ಮಾಡದೆ ಅದಕ್ಕೆ ಕಾಂಗ್ರೆಸ್ಗೆ ಹಾಕೋದು. ಗ್ಯಾರಂಟಿಗಳಿಂದ ವ್ಯಾಪಾರ ಇಲ್ಲ ಅಂತ ಹೇಳ್ತೀರಾ, ಆದ್ರೆ ನೀವು ಕಾಂಗ್ರೆಸ್ಗೆ ಹಾಕ್ತೀರಿ ಹೇಗೆ? ನಮ್ಗೆ ವ್ಯಾಪಾರ ಆಗಲಿ ಆಗದವ್ರು ನಾವು ಕಾಂಗ್ರೆಸ್ಗೆ ಹಾಕ್ತಿದ್ದು, ಅವಾಗಿಂದ ಅದಕ್ಕೆ ಹಾಕೋದು. ಬಿಜೆಪಿಗೆ ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಆಯ್ಕೆ ಮಾಡ್ಕೊಂಡಿದ್ದೀವಿ? ನಮ್ಮ ಹಿಂದುತ್ವ ಅಂದರೆ BJP, ಅದಕ್ಕೋಸ್ಕರ ನಾವು ಮೋದಿಗೆ ಸಪೋರ್ಟ್ ಮಾಡೋಣ ಅಂತಿದ್ದೀವಿ. ಹಸ್ತಕ್ಕೆ ಸರ್ ಅವ್ರು ಹೇಳಿರೋ ಮಾತನ್ನ ನೆರವೇರಿಸ್ತಾ ಇದ್ದಾರೆ, ಅದಕ್ಕೋಸ್ಕರ. ಗ್ಯಾರಂಟಿಗಳೇನೋ ಕೊಟ್ಟಿದ್ದಾರೆ ಕಾಂಗ್ರೆಸ್, ಇದರಿಂದ ದಿವಾಳಿ ಆಗ್ತಿದೆ ರಾಜ್ಯ, ಹಾಳಾಗ್ತಾ ಇದೆ ರಾಜ್ಯ ಅಂತಾರೆ. ದಿವಾಳಿ ಆಗ್ತಾ ಇಲ್ಲ ಸರ್, ದಿವಾಳಿ ಆಗ್ತಾ ಇಲ್ಲ. ಯಾಕಂದರೆ ಇವಾಗ ಹೌಸ್ ಹೋಲ್ಡ್ ಇನ್ಕಮ್ ಪ್ರತಿಯೊಬ್ಬರು ಮನೇಲಿ ನೋಡಿದ್ರೆ ಸಾಲ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಹಿಂದೂ ಪೇಪರಲ್ಲಿ ನೋಡಿದ್ರೆ 23% ಹೈ ಇದೆ. ದಿವಾಳಿ ಎಲ್ಲರೂ ಸಾಲ ತೊಗೊಂಡೇ ಮಾಡ್ತಾ ಇದ್ದಾರೆ. ಜನರು ಏನಂದರೆ ನಮ್ಮ ತೆರಿಗೆ ಹಣದಿಂದ ನಮಗೆ ಕೊಟ್ಟರೆ ಅದೇನು ತಪ್ಪೇನಿಲ್ಲಲ್ಲ. ದೇವೇಗೌಡರು ಯಾರು ಪರ ಇರ್ತಾರೆ ಅವ್ರ ಕಡೆ ನಾವು ಇರ್ತೀವಿ. ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ ಹಂಗಾದ್ರೆ? ನಮ್ದು ಮೈತ್ರಿ ಸರ್ಕಾರ ಅದ, ಮೈತ್ರಿಗೆ. ಶೋಭಾ ಕರಂದ್ಲಾಜೆ ಅವರು ಬಂದ್ರೆ, ಹಿಂದೆ ಸದಾನಂದ ಗೌಡ್ರು ಇದ್ರು. ಈ ಸೋಮವಾರವಾಗಿ ನಮ್ಮ ಸರ್, ಈಗ ಚುನಾವಣೆ ಹತ್ರ ಆಗ್ತಿದೆ, ಯಾವ ರೀತಿ ಆಗಿದೆ ಸರ್ ಚುನಾವಣೆ ಕಾವು ಯಾವ ರೀತಿ ಆಗಿದೆ? ಬೆಂಗಳೂರು ಗ್ರಾಮಾಂತರ ಅಂತೀರಾ, ಅಲ್ಲಿ ಭಾರಿ ಜಜ್ಜಾದಿದ್ದಂತಾರಲ್ಲ, ಅದೇ ಥರನೇ ಇಲ್ಲೂ ಅಷ್ಟೇ. ಬೆಂಗಳೂರು ಉತ್ತರದಲ್ಲಿ ಇವಾಗ ನೋಡಿದ್ರೆ ಶೋಭಾ ಕರಂದ್ಲಾಜೆ ಆಬ್ವಿಯಸ್ಲಿ ಎಲ್ಲರಿಗೂ ಒಂಥರ ಚಿರಪರಿಚಿತ. ನಮ್ಮ ಸ್ಥಳೀಯರಿಗೆ ಏನಂದರೆ ಓನ್ಲಿ ಇವಾಗ ಚಿಕ್ಕಮಗಳೂರಿನಿಂದ ಬಂದು ನಿಂತಿದ್ದಾರೆ, ನಾವೇನು ಪಕ್ಷ ಬಿಟ್ಕೊಡೋಕ್ಕಾಗೋದಿಲ್ಲ. ಸೊ ಗೆಲ್ಲಿಸ್ಕೊಳ್ಳೇಬೇಕು. ಅದೇ ಥರನೇ ಅಷ್ಟೇ ಕಾಂಗ್ರೆಸ್ ಅಷ್ಟೇ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲಂತೂ. ಬಟ್ ಏನೇ ಆದ್ರೂ ಶೋಭಾ ಕರಂದ್ಲಾಜೆ ಅಂತೂ ಖಂಡಿತ ಗೆಲ್ತಾರೆ, ಯಾಕೆಂದರೆ ಗ್ಯಾರಂಟಿ ಅನುಕೂಲ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಸರ್ ಗ್ಯಾರಂಟಿ ಯಾರಿಗೆ ಸಿಗ್ತಾ ಇದೆ ಸರ್? ಬಡಬಗ್ರಿಗೆ ಸಿಗಲಿ ತೊಂದರೆ ಇಲ್ಲ, ಎಲ್ರಿಗೂ ಸಿಕ್ಕಿದ್ರೆ ಅದು ಅರ್ಥ ಇಲ್ಲ. ಬಟ್ ನನಗೆ ತಿಳಿದಂಗೆ 10% ಆಫ್ ದ ಪೀಪಲ್ ಆಲ್ಸೋ ನಾಟ್ ಗೆಟಿಂಗ್ ದಟ್. ಈ ಸರಿ ಮೋದಿ ನೋಡಿ ಓಟ್ ಹಾಕ್ತೀರಾ ಇಲ್ಲ ಅಭಿವೃದ್ಧಿ ನೋಡಿ ಓಟ್ ಹಾಕ್ತೀರಾ ಅಂತೇಳಿ? ಮೋದಿ ನೋಡೇ ಓಟ್ ಹಾಕ ಸರ್. ಅಬ್ ಕಿ ಬಾರ್ 400 ಪಾರ್. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯಿಂದ ನಿಂತಿದ್ದಾರೆ, ಅವರಿಗೆ ಗೋ ಬ್ಯಾಕ್ ಅಂದಿದ್ರು, ನೀವು ವೆಲ್ಕಮ್ ಮಾಡ್ತೀರಾ ಇಲ್ಲಿ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ವೆಲ್ಕಮ್ ಮಾಡ್ತೀವಿ. ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ವೆಲ್ಕಮ್ ಮಾಡ್ತೀರಿ? ಮೋದಿ ಕಾರ್ಯಕ್ರಮಗಳು ಚೆನ್ನಾಗಿದೆ, ಇಂಡಿಯಾಗೆ ಒಂದು ಬೆನಿಫಿಟ್ ಆಗುತ್ತೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀವಿ ಸರ್. ಈಗ ಚುನಾವಣೆ ಹತ್ರ ಆಗ್ತಿದೆ, ನಿಮ್ಮ ಒಲವು ಯಾರ ಪರವಾಗಿದೆ? ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗಬೇಕು, ಒಳ್ಳೊಳ್ಳೆ ಕೆಲಸ ಮಾಡೋರೆ. ಅವರಲ್ಲಿ ಪ್ರಧಾನಿ ಆಗಬೇಕಾದ್ರೆ ನಾವಿಲ್ಲಿ ಉತ್ತರದಿಂದ ನಮ್ಮ ಭಾಜಪ ಅಭ್ಯರ್ಥಿನ ನಾವು ಖಂಡಿತ ಆಯ್ಕೆ ಮಾಡಿ ಕಳಿಸ್ಬೇಕು. ದೇಶ ಇದಾಗಬೇಕು, ಒಳ್ಳೇದಾಗಬೇಕು, ನಮ್ಮ ಹಿಂದುತ್ವ ಇರಬೇಕು, ಅದಕ್ಕಾಗಿ ನಾವು BJP ಓಟ್ ಹಾಕು. ಸಿದ್ದರಾಮಯ್ಯಗೆ ನಾವು ಗ್ಯಾರಂಟಿ ಕೊಡು ಅಂತ ಕೇಳಿದ್ದೀವ? ಇಲ್ಲ, ಅವ್ರು ಇದಕ್ಕಾಗಿ ಅವ್ರು ಕೊಟ್ಟಿದ್ದಾರೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾವು BJPಗೆ ಓಟ್ ಹಾಕೋರು. ನಾವು ಹಿಂದೂಗಳೇ ಎಲ್ಲರೂ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೂಗಳೇ. ಈಗ ನಿಮಗೂ ಸುಮಾರು ಇವಾಗಲೇ 35-40 ವರ್ಷ ಆಯಿತು, ನಿಮ್ಮ ಅಪ್ಪರಿಗೂ ಇರ್ತದೆ. ಹಿಂದೂಗಳು ಯಾರು ಏನೋ ದಬ್ಬ ಎಲ್ಲರೂ ಇದ್ದರೆ ನಾವೆಲ್ಲ 65 ವರ್ಷ ಹಿಂದೂಗಳು ಹಾಳು ಮಾಡಿದ್ರೆ ನಾವು ಯಾರು ಸತ್ತಲ್ಲ ಇದೀವಲ್ಲ. ನಾವೂ ಇದು ದೇಶದ ಮೇಲೆ ಎಲ್ಲರೂ ಸುಮ್ಮನೆ ಅದು ಜಾತಿ ಇದು ಜಾತಿ ಅಂದ್ಬಿಟ್ಟು ಇಟ್ಬಿಡ್ತಾರೆ. ಕಾಂಗ್ರೆಸ್ನವ್ರು ಅಂದರೆ ಡೈರೆಕ್ಟ್ ದುಡ್ಡು ತಾಳೋರು, ಇವ್ರೇನು ಮಾಡ್ತಾರೆ ಇಂಡೈರೆಕ್ಟು. ಎಲೆಕ್ಟ್ರೋ ಬಾಂಡು ಯಾರು ದುಡ್ಡು ಅದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇವಾಗ ಅದನ್ನು ತಂದ್ಮೇಲೆ ಒಬ್ಬೊಬ್ಬರು 1300-1400 ಕೋಟಿ ಕೊಟ್ಟಿದ್ದಾರೆ. ಇವ್ರು ಹಿಂದ್ಲಾಸಿ ತೊಗೊಳ್ತಾರೆ, ಅವ್ರು ಮುಂದ್ಲಾಸಿ ತಾಳೆ, ಇಷ್ಟೇ ಡಿಫ್ರೆನ್ಸ್. ಮೋದಿನೇ ಬೇಕು ನಮ್ಮ ದೇಶಕ್ಕೆ ಅಲ್ವಾ? ಮೋದಿ ಅವರಿಂದ ದೇಶ ಹಾಳಾಗಿದೆ, ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲೇನೆ ಸಾಲ ಮಾಡಿದಿರಿ ಇರೋರು ಯಾರು ಮಾಡಿಲ್ಲ ಸಾಲ? ಎಲ್ಲರೂ ಮಾಡಿದಾರಲ್ವ ಸಾಲ. ಯಾರಿಗೆ ಹಾಕೋಣ ಅಂತಿದ್ರಿ? ಮೋದಿಗೆ. ಯಾವ ಕಾರಣಕ್ಕೋಸ್ಕರ ಮೋದಿನ ಆಯ್ಕೆ ಮಾಡ್ತೀರಿ? ಪರವಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕೊಟ್ಬಿಟ್ಟು ಯಂಗ್ಸ್ರಿಗೆಲ್ಲ ದರ್ಬಾರ್ ಮಾಡ್ತಾರೆ, ಕೆಲಸಗಳು ಮಾಡೋದು ಬೇಡ, ಸೀದಾ ತಗೊಂಡು ಹೋಗೋದು ಮಾರ್ಕೆಟ್ಗೆ, ಹಣ್ಣುಗಳು ಮಾರಕ್ಕ, ಅದಕ್ಕದು ಹೋಗೋದು, ಟಿಕೆಟ್ ತಗೊಂಡು ಹೋಗೋದು. ಕರೆಕ್ಟ್ ತಾನೆ? ಅಲ್ಲ, ಈಗ ಅನುಕೂಲ ಆಗ್ತಿದೆಯಲ್ಲ ಅಂತ. ಏನು ಅನ್ಕೊಳ್ಳ? ಬಸ್ಗಳು ಗಂಡಸ್ರು ಕೊಡಿಲ್ಲ, ಹೆಂಗಸ್ರು ಕೊಟ್ಟರು. ಆ ಹೆಂಗಸರು ಗಂಡಸರು ಹೋದ್ರು, ಇವಾಗ ಎಲ್ಲ ಬಾರ್ಗಳಿಗೆ ಹೋಗ್ತಾರೆ ಗಂಡಸರು. ಯಾಕೆ ಬಾರ್ಗೆ ಹೋಗ್ತಾರೆ? ಏನೋ ತಲೆ ಕೆಸ್ಕೊಂತಾರೆ, ಏನಕ್ಕಪ್ಪ ಹಿಂಗೆ ಕೊಟ್ಟರು ಅಂತ. ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಜೋರಾಗಿದೆ. ಆದರೆ ಬಿಜೆಪಿ ಅಭ್ಯರ್ಥಿ ಬದಲಾದ ಹಾಗೆ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಗೆಲುವು ನಮ್ಮದೇ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಹಾಗಾದ್ರೆ ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ಇತಿಹಾಸ ಬದಲಾಗುತ್ತಾ? ಇದಕ್ಕೆಲ್ಲ ಚುನಾವಣಾ ಫಲಿತಾಂಶದ ದಿನವೇ ಉತ್ತರ ಸಿಗಬೇಕಾಗಿದೆ. ಇದು ಇವತ್ತಿನ TV9 ಮತಯಾತ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.